ಎಷ್ಟು ಕಷ್ಟ ಆಗ್ಬೋದು ಬ್ಯಾಟ್ಸ್ಮನ್ಗೆ. ಸೇಮ್ ಆರ್ಮ್ ಸ್ಪೀಡು 130 ಬರ್ತಿದೆ, ಅದೇ ಆರ್ಮ್ ಸ್ಪೀಡಲ್ಲಿ 180 ಬಂದರೆ ಖಂಡಿತ ಅದು ಸರ್ಪ್ರೈಸಿಂಗ್ ಡೆಲಿವರಿ ಆಗುತ್ತೆ. ವಿಕೆಟ್ ಟೇಕಿಂಗ್ ಕೂಡ ಖಂಡಿತ ಆಗುತ್ತೆ. ಎಸ್ಪೆಷಲಿ ಈ ಮಾಡರ್ನ್ ಡೇ ಕ್ರಿಕೆಟಲ್ಲಿ ಅಟ್ಯಾಕಿಂಗ್ ಶಾಟ್ಸ್ ಆಡ್ತಿರ್ಬೇಕಾದ್ರೆ ಬ್ಯಾಟ್ಸ್ಮನ್ಗೆ ಔಟ್ ಮಾಡೋಕ್ಕೂ ಕೂಡ ಒಂದು ಒಳ್ಳೆಯ ವೆಪನ್ನು ನಿಮಗೆ ಸ್ಲೋ ಓವರ್ನು. ಅದರಲ್ಲೂ ಇವತ್ತೊಂದು ಎಸ್ಪೆಷಲಿ ಕಲಿತಾರ ಸ್ಕಿಲ್ಲು ಅದು ಬ್ಯಾಕ್ ಆಫ್ ದ ಹ್ಯಾಂಡ್. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಫಾಸ್ಟ್ ಬೌಲಿಂಗಲ್ಲಿ ನಾವು ಯಾರ್ಕರ್ ಆಯಿತು, ಬೌನ್ಸರ್ ಆಯಿತು, ಈಗ ಬ್ಯಾಕ್ ಆಫ್ ದ ಹ್ಯಾಂಡು ಸ್ಲೋರ್ ಒನ್ನು. ಸೊ ಅದರ ಸೀಕ್ರೆಟ್ಸ್ ಏನು, ಯಾವ ರೀತಿ ಯೂಸ್ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಸೊ ಇಲ್ಲಿ ನಮಗೆ ಗ್ರಿಪ್ಪಲ್ಲಿ ಜಾಸ್ತಿ ಚೇಂಜಸ್ ಆಗೋಲ್ಲ. ಅಫ್ಕೋರ್ಸ್ ಇನ್ನೂ ಕಂಟ್ರೋಲ್ ಬರ್ತಿಲ್ಲ ಅಂದಾಗ ನಾವು ಅಕ್ರಾಸ್ ದ ಸೀಮ್ ಹೋಗಬೇಕಾಗುತ್ತೆ. ನಮಗೆ ಇನ್ನೂ ಕಂಟ್ರೋಲ್ ಬೇಕು ಅಂದರೆ ಸೊ ನಾರ್ಮಲ್ ಸೀಮಲ್ಲಿ ಇಟ್ಕೊಂಡೆ ನಾವು ಹೋಗ್ಬೋದು. ಇಲ್ಲಿ ನೀವು ನೋಡಿದ್ರೆ ಬಾಲ್ ಅಬ್ಸರ್ವ್ ಮಾಡಿದ್ರೆ ನಾರ್ಮಲ್ ಔಟ್ ಸ್ವಿಂಗಿಂಗ್ ಬಾಲ್ ಆಗಲಿ, ಔಟ್ ಸ್ವಿಂಗ್ ಇನ್ ಸ್ವಿಂಗ್ ಕೂಡ ಬರ್ತೀನಿ. ರೆಗ್ಯುಲರ್ ಬಾಲಲ್ಲಿ ಸ್ವಿಂಗ್ ಬಾಲಲ್ಲೇ ಆದ್ರೂ ನಿಮಗೆ ಬ್ಯಾಕ್ ಸ್ಪಿನ್ನು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಬಾಲು ನಿಮಗೆ ಬ್ಯಾಕ್ ಸ್ಪಿನ್ ಆಗುತ್ತೆ, ಬಾಲು ಈ ರೀತಿ ಹಿಂದೆ ತಿರುಗುತ್ತೆ. ಬಾಲ್ ಮುಂದೆ ಹೋಗ್ಬೇಕು ಅಂದರೆ ಫಾಸ್ಟ್ ಬೌಲರ್ಸ್ಗೆ ಇಲ್ಲಿ ನಮಗೆ ಬ್ಯಾಕ್ ಆಫ್ ದ ಹ್ಯಾಂಡ್ ಹಾಕಿದಾಗ ಬಾಲು ಮುಂದೆ ಸ್ಪಿನ್ ಆಗುತ್ತೆ. ಸೊ ಏರಲ್ಲಿ ಡಿಪ್ ಆಗೋದಕ್ಕೆ ಇದು ಬಾಲು ಡಿಪ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬ್ಯಾಕ್ ಸ್ಪಿನ್ ಎಷ್ಟಿರುತ್ತೆ ಅಷ್ಟು ಜಾಸ್ತಿ ಬಾಲು ಬ್ಯಾಟ್ಸ್ಮನ್ಗೆ ಬರ್ತಾರೆ. ಆಲ್ರೆಡಿ ಪೇಸ್ಗೆ ರೆಡಿ ಇರ್ತಾರೆ. ನಮಗೆ ಬಾಲ್ ಸಡನ್ನಾಗಿ ಇಲ್ಲಿ ಕಾಣುತ್ತೆ, ನಮಗೆ ಕಣ್ಣು ಮುಂದೆ ಕಾಣುತ್ತೆ. ಸೊ ನಾವೇನು ಮಾಡ್ತೀವಿ, ಕೆಲವೊಂದು ಸರಿ ಡಕ್ ಮಾಡಿಬಿಡ್ತೀವಿ, ಸರ್ಪ್ರೈಸಿಂಗ್ ಡೆಲಿವರಿ ಆಗಿರುತ್ತೆ, ನಮಗೆ ಟೋಲ್ ಎಂಡ್ ಆಗುತ್ತೆ. ಅದು ಡಿಪ್ಪಿಂಗು. ಅದಕ್ಕೆ ಬ್ಯಾಕ್ ಆಫ್ ದ ಹ್ಯಾಂಡು ಅಥವಾ ಎನಿ ಸ್ಲೋವರ್ವನ್ನು ಎಫೆಕ್ಟಿವ್ ಆಗೋದು ನಮಗೆ ಬಾಲು ಸ್ಟ್ರೈಟ್ ಅವೇ ಬ್ಯಾಟ್ಸ್ಮನ್ಗೆ ಕಣ್ಣಿಗೆ ಕಾಣುತ್ತೆ, ಇಲ್ಲಕ್ಕೆ ತಲೆಗೆ ಬರ್ತಾ ಇರೋ ಥರ ಕಾಣಿಸುತ್ತೆ. ಬಟ್ ಎಂಡ್ ಆಗೋದು ನನ್ನ ಟೋ ಅಥವಾ ಸ್ಟಂಪ್ಸಲ್ಲಿ. ಸೊ ಅದಕ್ಕೆ ಎಫೆಕ್ಟಿವ್. ಸೊ ರಿಲೀಸ್ ನೋಡ್ಕೊಳ್ಳೋದಾದರೆ ಫಾಸ್ಟ್ ಬೌಲಿಂಗ್ ಆದರೆ, ರೆಗ್ಯುಲರ್ ಫಾಸ್ಟ್ ಬೌಲಿಂಗ್ ಆದರೆ ಇಲ್ಲಿ ಮಾಡಿದ್ವಿ, ಅದೇ ಬ್ಯಾಕ್ ಆಫ್ ದ ಹ್ಯಾಂಡ್ ಏನಾಗುತ್ತೆ ಅಂದರೆ ಇಲ್ಲಿ ಹೋಗುತ್ತೆ. ಈ ರೀತಿ ರಿಲೀಸ್ ಆಗುತ್ತೆ. ಇದರಲ್ಲಿ ಎಫೆಕ್ಟಿವ್ ಬೌಲರ್ ಯಾರು ಆಗ್ತಾರೆ ಸ್ಲೋರ್ ಒನ್ನಲ್ಲಿ ಅಂದರೆ ಆರ್ಮ್ ಸ್ಪೀಡಲ್ಲಿ ಏನೂ ಡಿಫ್ರೆನ್ಸ್ ಆಗೋಲ್ಲ. ಎಷ್ಟು ಕಷ್ಟ ಆಗ್ಬೋದು ಬ್ಯಾಟ್ಸ್ಮನ್ಗೆ. ಸೇಮ್ ಆರ್ಮ್ ಸ್ಪೀಡು 130 ಬರ್ತಿದೆ, ಅದೇ ಆರ್ಮ್ ಸ್ಪೀಡಲ್ಲಿ 180 ಬಂದರೆ ಖಂಡಿತ ಅದು ಸರ್ಪ್ರೈಸಿಂಗ್ ಡೆಲಿವರಿ ಆಗುತ್ತೆ. ವಿಕೆಟ್ ಟೇಕಿಂಗ್ ಕೂಡ ಖಂಡಿತ ಆಗುತ್ತೆ. ಎಸ್ಪೆಷಲಿ ಈ ಮಾಡರ್ನ್ ಡೇ ಕ್ರಿಕೆಟಲ್ಲಿ ಅಟ್ಯಾಕಿಂಗ್ ಶಾಟ್ಸ್ ಆಡ್ತಿರ್ಬೇಕಾದ್ರೆ ಬ್ಯಾಟ್ಸ್ಮನ್ಗೆ ಔಟ್ ಮಾಡೋಕ್ಕೂ ಕೂಡ ಒಂದು ಒಳ್ಳೆಯ ವೆಪನ್ನು ನಿಮಗೆ ಸ್ಲೋ ಓವರ್ನು. ಅದರಲ್ಲೂ ಇವತ್ತೊಂದು ಎಸ್ಪೆಷಲಿ ಕಲಿತಾರ ಸ್ಕಿಲ್ಲು ಅದು ಬ್ಯಾಕ್ ಆಫ್ ದ ಹ್ಯಾಂಡು. ಸೊ ಡಿಫ್ರೆನ್ಸಸ್ ಏನೂ ಆಗೋಲ್ಲ. ಇಲ್ಲಿಂದ ನಾನು ಫಾಸ್ಟ್ ಬೌಲರ್ ರೀತಿಯೇ ಇಲ್ಲೇ ಹೋಗಿರ್ತೀನಿ. ಯೂಶ್ವಲಿ ಇಲ್ಲಿಂದ ಟರ್ನ್ ಆಗುತ್ತೆ, ಇಲ್ಲಿಂದ ಟರ್ನ್ ಆಗಿ ಬರುತ್ತೆ ಒಂದು ಬೌಲಿಂಗ್ ಪೊಸಿಷನ್ಗೆ, ರಿಸ್ಟ್ ಪೊಸಿಷನ್ನು. ಅದೇ ನಾನು ವಾಪಸ್ ಇಲ್ಲಿ ಬಂದಾಗ ನಾನು ಇಲ್ಲಿ ಓಪನ್ ಮಾಡೋದಿಲ್ಲ, ಇದೇ ಕಂಡೀಷನ್ನ ಮೇಂಟೈನ್ ಮಾಡ್ತೀನಿ. ನನ್ನ ರಿಸ್ಟ್ ಪೊಸಿಷನ್ ಆಲ್ರೆಡಿ ಇಲ್ಲಿದೆ, ಸ್ಪಿನ್ ಆಗುತ್ತೆ. ಸೊ ಮೇನ್ ಕೀ ಥಿಂಗ್ ಏನು, ಇಲ್ಲಿ ಇದನ್ನು ವರ್ಟಿಕಲಲ್ಲಿ ಟರ್ನ್ ಅರೌಂಡ್ ಅಂತೀವಿ. ನಾರ್ಮಲ್ ಫಾಸ್ಟ್ ಬೌಲಿಂಗ್ ಹಾಕ್ಬೇಕಾದ್ರೆ ಟರ್ನ್ ಅರೌಂಡ್ ಆಗುತ್ತೆ, ಬಟ್ ಇಲ್ಲಿ ಆಗೋಲ್ಲ. ಇಲ್ಲಿಂದ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ರಿಲೀಸ್ ಪಾಯಿಂಟಲ್ಲಿ ನೀವು ನೋಡ್ಬೋದು ನನ್ನ ರಿಸ್ಟ್ ಪೊಸಿಷನ್ನು, ಇಲ್ಲಿಂದ ಬ್ಯಾಕ್ ಆಫ್ ದ ಹ್ಯಾಂಡ್ ಹಾಕೋದಕ್ಕೆ. ಅದೇ ಫಾಸ್ಟ್ ಬೌಲಿಂಗ್ ಆದರೆ ಇಲ್ಲಿರುತ್ತೆ. ಸೊ ಚೇಂಜಸ್ ಎಲ್ಲಾಗಿದ್ದು ಇಲ್ಲಲ್ಲ, ಚೇಂಜಸ್ ಆಗಿದ್ದು ಇಲ್ಲೇ ಟರ್ನ್ ಅರೌಂಡ್ ವರ್ಟಿಕಲ್ ನಾವೇನು ಕ್ರಾಸ್ ಮಾಡ್ತೀವಿ, ಇಲ್ಲಿ ಟರ್ನ್ ಅರೌಂಡ್ ಆಗೋದಿಲ್ಲ. ಸ್ಲೋರ್ ಒನ್ಗೆ ಇಲ್ಲಿಂದ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಹೇಗಾಗುತ್ತೆ ನೋಡೋಣ. ಫಸ್ಟು ಸ್ಲೋರ್ ಒನ್ ಅರ್ಥ ಮಾಡ್ಕೋಬೇಕಂದ್ರೆ ರೆಗ್ಯುಲರ್ ಬಾಲ್ನ ತಿಳ್ಕೊಬೇಕಾಗುತ್ತೆ. ರೆಗ್ಯುಲರ್ ಬಾಲು ಸೇಮ್ ಆರ್ಮ್ ಸ್ಪೀಡು ಹೇಗೋಗುತ್ತೆ ನೋಡೋಣ. ಇದು ಸೇಮ್ ಆರ್ಮ್ ಸ್ಪೀಡು 100 ಹೋಯ್ತು ಅಂದರೆ ಅದೇ ಆರ್ಮ್ ಸ್ಪೀಡಲ್ಲಿ ಏನಾಗುತ್ತೆ ನೋಡಿ. ಇದು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ನ ಕಟ್ ಮಾಡುತ್ತೆ. ಅಷ್ಟು ಸಾಕು ಬ್ಯಾಟ್ಸ್ಮನ್ಗೆ ಡಿಫೀಟ್ ಮಾಡೋದಕ್ಕೆ. ಬಾಲ್ ನೋಡಿದ್ರೆ ನೀವು ಮೇಲ್ಗಡೆ ಹೋಗಿ ಬಾಲು ಡಿಪ್ ಆಗುತ್ತೆ. ಸೊ ಆ ಟ್ರೈಜೆಕ್ಟ್ರಿ ನೋಡಿದ್ರೆ ನೀವು ಬಾಲು ಸ್ಟ್ರೈಟ್ ಅವೇ ಬ್ಯಾಟ್ಸ್ಮನ್ ಐ ಲೈನಲ್ಲಿ ಇರುತ್ತೆ, ಎಂಡ್ ಆಗಿದ್ದಲ್ಲಿ ಟೋ ಲೈನಲ್ಲಿ. ಸೊ ಅದು ಒನ್ ಆಫ್ ದ ಮೇಯ್ನ್ ಕೀ ಥಿಂಗು ಒಂದು ಫಾಸ್ಟ್ ಬೌಲರ್ ಕಲಿಬೇಕಾಗಿರೋದು ಬ್ಯಾಕ್ ಆಫ್ ದ ಹ್ಯಾಂಡಲ್ಲಿ ಸರ್ಪ್ರೈಸಿಂಗ್ ಡೆಲಿವರಿಗೆ. ಬಟ್ ಅಗೇನ್ ಪ್ರಾಕ್ಟೀಸ್ ಮಾಡೋದು ಹೇಗೆ, ಸಿಂಪಲ್ ಬಾಲ್ನ ತೊಗೊಂಡು ಒಬ್ಬೊಬ್ಬರೇ ಹಾಕ್ಬೇಕಾಗುತ್ತೆ, ನಡ್ಕೊಂಡು ಹೋಗಿ ಹಾಕಬೇಕಾಗುತ್ತೆ, ಶಾರ್ಟ್ ರನ್ನಪ್ಪಲ್ಲಿ ಹಾಕಬೇಕಾಗುತ್ತೆ, ಫುಲ್ ರನ್ನಪ್ಪಲ್ಲಿ ಹಾಕಬೇಕಾಗುತ್ತೆ. ಯಾವಾಗ ಅಲ್ಲಿ ಕಂಟ್ರೋಲ್ ಸಿಕ್ಕಿದ್ಮೇಲೆ ಆಮೇಲೆ ಬ್ಯಾಟ್ಸ್ಮನ್ಗೆ ಟ್ರೈ ಮಾಡಬೇಕಾಗುತ್ತೆ. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್.